ಮಾಡ್ತಾ ಇದ್ರಿ ಪಲ್ಲವಿ ಅವರ ರಾತ್ರಿ ಆ ತರ ಎಲ್ಲ ಆಗ್ತಾ ಇದೆ ಸಿಟಿ ರವಿ ಅವ್ರು ಡಿಸ್ಕನೆಕ್ಟ್ ಆಗ್ತಿದ್ದಾರೆ ಆ ವೆಹಿಕಲ್ ಬೇರೆ ಕಡೆ ಎಲ್ಲ ಮೂವ್ ಆಗ್ತಿದೆ ಅಂತ ಗೊತ್ತಾದ ನಿಜಕ್ಕೂ ಬಹಳ ಆತಂಕ ಆಗತ್ತೆ ಪಾಪ ಅವ್ರು ರಾಜಕಾರಣದಲ್ಲಿದ್ದಾರೆ ನೀವು ಮನೇಲಿ ಕುಟುಂಬದ ಜವಾಬ್ದಾರಿನ ತಗೊಂಡು ಎಲ್ಲರದ್ದು ಏನೋ ಟೇಕ್ ಕೇರ್ ಮಾಡ್ತೀರಾ ಸೊ ಏನ್ ಮಾಡ್ತಾ ಇದ್ರಿ ಹೇಗ ಅನಿಸ್ತು ರಾತ್ರಿ ಯಾವ ತರ ರಿಯಾಕ್ಟ್ ಮಾಡಿದ್ರಿ ಬಿಜೆಪಿ ಲೀಡರ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರ 12 ಗಂಟೆ ಮೇಲೆ ಏನ್ ಮಾಡಿದ್ರಿ ನೀವು ಮತ್ತೆ ಇಲ್ಲ ನಾನು ಒಂದು 12 ಗಂಟೆವರೆಗೂ ಫೋನಲ್ಲಿ ಅಟ್ಲೀಸ್ಟ್ ಅವಾಗ ನಮ್ಮ ಡ್ರೈವರ್ಗಳೆಲ್ಲ ಫೋನಲ್ಲಿ ಮಾತಾಡ್ತಾ ಇದ್ರು ಇವ್ರದ್ದು PS ಎಲ್ಲ ಫೋನಲ್ಲಿ ಲೈನಲ್ಲಿ ಇದ್ರು ಹುಡುಗರು ಅವಾಗ ಟಚಲ್ಲಿ ಇದ್ವಿ ಇಲ್ಲ ಅಣ್ಣ ಕಾರ್ ಮುಂದೆ ಹೋಗ್ತಾ ಇದೆ ನಮ್ಮ ಹಿಂದೆ ಇದೀವಿ ಅಂತ ಹೇಳಿದ್ರು 2 ಗಂಟೆ ಮೇಲೆ ನನ್ಗೆ ನಿದ್ದೆ ಬಂದಿರಲಿಲ್ಲ 2 ಗಂಟೆ ಮೇಲೆ ನಾನು ಇವ್ರಿಗೆ ಫೋನ್ ಮಾಡಿದಾಗ ಇವ್ರು ಫೋನ್ ಎತ್ತಲಿಲ್ಲ ಆಮೇಲೆ ಒಂದು 2:45-3 ಗಂಟೆಲಿ ನನಗೆ ಫೋನ್ ಮಾಡಿದ್ರು ವಾಪಸ್ ಎರಡೇ ಸೆಕೆಂಡ್ ಯಾಕೆ ಇನ್ನೂ ಮಲಗಿಲ್ಲ ನೀನು ಮಲ್ಕೋ ಅಂತ ಹೇಳಿದ್ರು ಸೊ ನಾನು ಅವಾಗ ನನಗೆ ತಲೆಗೆ ಹೊಳ್ದಿದ್ದು ನೀವು ಎಲ್ಲಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು ಸೊ ಒಂದು ಕೆಲಸ ಮಾಡಿ ನೀವು ಒಂದು ಲೈವ್ ಲೊಕೇಶನ್ ಶೇರ್ ಮಾಡಿ ಅಂತ ಹೇಳಿದೆ ಸೊ ಅವ್ರು ಕರೆಂಟ್ ಲೊಕೇಶನ್ ಶೇರ್ ಮಾಡಿದ್ರು ಇಲ್ಲ ಬೇಡ ಮತ್ತೆ ಲೈವ್ ಲೊಕೇಶನ್ನೇ ಅಂತಲೇ ನಾನು ಸ್ಟ್ರೆಸ್ ಮಾಡಿ ಹೇಳಿದಾಗ ಅವ್ರು ಲೈವ್ ಲೊಕೇಶನ್ ಕಳಿಸಿದ್ರು ನಾನು ಆ ಲೈವ್ ಲೊಕೇಶನ್ನ ಅವಾಗ ನೋಡ್ತಾನೆ ಇದ್ದೆ ಸ್ಲೋ ಆಗಿ ಒಂದಿಷ್ಟು ಕಡೆ ಸ್ಲೋ ಆಗಿ ಮೂವ್ ಆಗ್ತಿತ್ತು ಹೈವೇ ರೋಡ್ ಬಿಟ್ಟು ಎಲ್ಲ ಸಬ್ ರೋಡ್ಸ್ ಏನೇನು ಮಡ್ ರೋಡ್ ಇರುತ್ತೆ ಆ ಥರ ಇಂಟೀರಿಯರ್ ರೋಡ್ಸಲ್ಲಿ ಕಾರ್ ಪಾಸ್ ಆಗ್ತಾ ಇತ್ತು ಅಲ್ಲೆಲ್ಲೋ ಸ್ವಲ್ಪ ಹೊತ್ತು ನಿಲ್ಸೋರು ಅಥವಾ ಮುಂದಕ್ಕೆ ಹೋಗೋದು ಮತ್ತೆಲ್ಲೋ ಹೋಗಿ ಒಂದು ಡ್ಯಾಮ್ ಹತ್ರ ಏನೋ ತೋರಿಸ್ತಾ ಇತ್ತು ನೀರಿಂದೇನೋ ಒಂದು ಕೆರೆ ಆ ಥರ ಏನೋ ಅಲ್ಲಿ ಆಮೇಲೆ ಯಾವುದೋ ಒಂದು ದೇವಸ್ಥಾನ ಹಿಂದೆ ಎಲ್ಲೋ ನಿಂತಿರೋದು ತೋರಿಸ್ತಾ ಇತ್ತು ಒಂದು ಎಂಥದೋ ಫಾರ್ಮ್ ಹೌಸ್ ಅಂತ ಏನೋ ಒಂದು ಬರ್ತಾ ಇತ್ತು ಆ ಥರದ್ದೆಲ್ಲ ಪಿಕ್ಚರ್ಸ್ಗಳನ್ನ ನಾವು ನೋಡ್ತಾ ಇದ್ದೆ ಬಿಟ್ಟರೆ ಆಮೇಲೆ ನನಗೂ ಅನಿಸ್ತಿತ್ತು ಇಷ್ಟು ರಾತ್ರಿಲಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡೋದು ಯಾರಿಗೆ ಕೇಳೋದು ಅಂತ ಸೊ ಆಮೇಲೆ ಒಂದು 4 ಗಂಟೆವರೆಗೂ ನಾನು ಎಚ್ಚರ ಇದೆ ಆಮೇಲೆ ಯಾವಾಗಲೂ ನಿದ್ದೆ ಬಂದು ಬೆಳಗ್ಗೆ ಮತ್ತೆ 6 ಗಂಟೆಗೆ ಎದ್ದು ಕೇಳೋ ಅಷ್ಟೊತ್ತಿಗೆ ಅದೇ ಇನ್ನೊಂದು ಅರ್ಧ ಗಂಟೆಲಿ ಕರ್ಕೊಬರ್ತಾರೆ ಅಂತ ಹೇಳಿದ್ರು ಅಕ್ಕ ಬೇರೆ ಯಾರೋ ಒಂದಿಷ್ಟು ಹುಡುಗರು ಹೋಗಿದ್ದಾರೆ ಅಲ್ಲಿಗೆ ಅಂತ ಹೇಳಿದ್ರು ಆವಾಗ ಸ್ವಲ್ಪ ಧೈರ್ಯ ಬಂದಾಗಾಯ್ತು ಆಮೇಲೆ ನನಗೆ ಅಧ್ಯಕ್ಷರು ಅಶೋಕಣ್ಣ ಎಲ್ಲ ನಮ್ಗೆ ಫೋನ್ ಮಾಡಿ ಮಾತಾಡಿದ್ರು ಓಕೆ DK ಶಿವಕುಮಾರ್ ಅವರು ಇನ್ನೊಂದು ವಿಚಾರ ಹೇಳಿದ್ರು ಜಯಮಾಲಾ ವಿರುದ್ಧನೂ ಇದೇ ತರ ಮಾತಾಡಿದ್ರು ಹಿಂದೆ ಸಿದ್ದರಾಮಯ್ಯ ವಿರುದ್ಧನೂ ಇದೇ ತರ ಮಾತಾಡಿದ್ರು ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಮತ್ತೆ ಏನೇ ಆದ್ರೂನು ಅವ್ರಿಗೆ ಹೊಟ್ಟೆ ನೋವಾದ್ರೂ ನಾನೇ ಕಾರಣ ಅಂತ ಹೇಳ್ಬಿಡ್ತಾರೆ ಸುಮ್ಮನೆ ಹೇಳ್ಬಿಡ್ತಾರೆ CT ರವಿ ತಾವು ಅಸಭ್ಯವಾಗಿ ಅಶ್ಲೀಲವಾಗಿ ಮಾತಾಡಿ ಅವ್ರ ತಪ್ಪನ್ನು ಮುಚ್ಕೊಳ್ಳೋಕೆ ಹಿಂಗೆಲ್ಲ ಹೇಳಿದ್ರು ಅಂತ DK ಶಿವಕುಮಾರ್ ಆರೋಪ ಮಾಡ್ತಾರೆ ಅವ್ರು ಆರೋಪ ಮಾಡಬೇಕು ಮಾಡ್ತಾರೆ ಅವ್ರು ಹಾಗಾಗಿ ಎಲ್ಲ ಒಳ್ಳೆದೇನೆ ಮಾತಾಡಿದಾರ ಹಾಗಿದ್ರೆ ಅವರು ರಾಜಕೀಯದಲ್ಲೇ ಇದಾರಲ್ಲ ಅವ್ರ ಹಿರಿಯರು ಅನುಭವ ಜಾಸ್ತಿ ಇದೆಯಲ್ಲ ಅವರು ಎಲ್ಲ ಇದೇ ಥರ ಒಳ್ಳೆದನ್ನೇ ಮಾತಾಡಿದಾರ ಹಂಗಾರೆ ರಾಜಕಾರಣದಲ್ಲಿ ಇದ್ಕೊಂಡು ಅವರೆಲ್ಲ ಮಾತಾಡಿರೋದು ಏನು ತಪ್ಪೇ ಇಲ್ವಾ ಅವ್ರಿಗೆ ಈಗ ನಾವು ಅವ್ರನ್ನ ಯಾರನ್ನ ಪ್ರಶ್ನೆ ಕೇಳೋದು ಈಗ ನಾವು ಅವರು ತುಂಬ ದೊಡ್ಡ ಮನುಷ್ಯರೋದ್ರಿಂದ ಅವ್ರ ಹತ್ರ ಹೋಗಿ ನಾವೇನು ಪ್ರಶ್ನೆ ಕೇಳೋಕ್ಕಾಗಲ್ಲ ಸೊ ನಾವು ಯಾರನ್ನ ಕೇಳಬೇಕು ಈಗ ನಾವೇನು ನೀವು ಮಾಧ್ಯಮದಲ್ಲಿ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಬೇಕು ಬಿಟ್ಟರೆ ಅವ್ರ ಆರೋಪ ಮಾಡೇ ಮಾಡ್ತಾರೆ ಖಂಡಿತವಾಗಿ ತಮ್ಮ ತಪ್ಪನ್ನ ಮುಚ್ಕೊಳ್ಳೋಕೆ ಪೊಲೀಸರ ವಿರುದ್ಧ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದಾರೆ CT ರವಿ ಅವ್ರು ತಮ್ಮ ಆತ್ಮಸಾಕ್ಷಿಯನ್ನ ಕೇಳ್ಕೊಳ್ಳಿ ಅಂತ ಹೇಳಿದ್ರು DK ಶಿವಕುಮಾರ್ ಡ್ರಾಮಾ ಯಾಕೆ ಮಾಡೋದು ಅವ್ರು ಕರ್ಕೊಂಡು ಹೋಗಿರೋದೇ ಸತ್ಯ ಇದ್ದ ಮೇಲೆ ಡ್ರಾಮಾ ಮಾಡೋ ಅಂಥದ್ದು ಏನಿದೆ ಯಾವುದೋ ಒಂದು ಸ್ಟೇಷನಲ್ಲಿ ಕೂರಿಸ್ಬಿಟ್ಟು ಬೆಳಗ್ಗೆ ನಿಮ್ಗೆ FIR ಆಗಿದೆ ಅಂತ ಕಾಪಿನ ಅವ್ರಿಗೆ ಕೊಟ್ಬಿಟ್ಟು ಮ್ಯಾಜಿಸ್ಟ್ರೇಟ್ರು ಬೆಳಗ್ಗೆ ಸಿಗ್ತಾರೆ ನಾನು ಬೆಳಗ್ಗೆ ನಿಮ್ಮನ್ನ ಮ್ಯಾಜಿಸ್ಟ್ರೇಟ್ರ ಮುಂದೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರೆ ಈ ಡ್ರಾಮಾ ಯಾಕೆ ಬೇಕಿತ್ತು ಅಂದರೆ ಇವ್ರು ಹೇಳೋ ಲೆಕ್ಕ ಹೆಂಗಿದೆ ಅಂತಂದರೆ ಇವರೇ ಪೊಲೀಸರ್ಗೆ ಹೇಳಿ ನನ್ನಲ್ಲೆಲ್ಲ ಕರ್ಕೊಂಡು ಹೋಗಿ ಕತ್ಲೇಲಿ ಅಂತ ಹೇಳಿದ್ದಾರೆ ಅಂತ ನೀವು ಅಂತೀರಾ ಅಷ್ಟು ಸತ್ಯತೆ ಕಣ್ಮುಂದೆ ಇದೆ ಇವರೇ ನಮ್ಮ ವೆಹಿಕಲ್ನ ಡಿಸ್ಲೊಕೇಟ್ ಮಾಡಿಸಿ ಅಲ್ಲಿ ಯಾವುದೋ ಒಂದು ಚೆಕ್ ಪೋಸ್ಟಲ್ಲಿ ಕಾರ್ಗಳನ್ನು ನಿಲ್ಲಿಸಿ K18 ವೆಹಿಕಲ್ ಯಾಕೆ ಇಲ್ಲಿ ಬರ್ತಾ ಇದೆ ಡಾಕ್ಯುಮೆಂಟ್ಸ್ ತೋರಿಸಿ ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ ಅಂತ ಇವ್ರನ್ನ ಪೊಲೀಸ್ ಕಾರ್ ಸ್ವಲ್ಪ ದೂರ ಮುಂದೆ ಹೋಗೋವರೆಗೂ ಇವ್ರನ್ನ ಅಲ್ಲೇ ಹೋಲ್ಡ್ ಮಾಡಿ ಇಟ್ಟಿದ್ದಾರೆ ಅಂದರೆ ನೀವು ಈಗ ಹೆಂಗೆ ಅನಿಸುತ್ತೆ ಅಂತಂದರೆ ತಿರುಗಿ ಎಲ್ಲ ಆರೋಪನ CT ರವಿ ಮೇಲೆ ಹಾಕಬೇಕು ಅನ್ನೋ ಥರ ಇದೆ ನೀವೇ ಕರ್ಕೊಂಡೋಗಿ ನಮ್ಮನ್ನೇ ನೀನು ಅಷ್ಟು ದೂರ ಕರ್ಕೊಂಡೋಗು ಕತ್ಲೆಯಲ್ಲಿ ಕರ್ಕೊಂಡೋಗು ಅಂತ ಯಾರಾದರೂ ಹೇಳ್ತಾರಾ ಹೇಳಿ ನೋಡೋಣ ಅವ್ರು ಹೇಳ್ತಾ ಇದ್ರಲ್ಲ ಪೊಲೀಸರಿಗೆ ಕಂಟಿನ್ಯೂಸ್ ಫೋನ್ ಬರ್ತಾ ಇತ್ತು ಅವ್ರವ್ರ ಪಾಡಿಗೆ ಅವ್ರು ಮಾತಾಡ್ತಿದ್ರು ಮೇಲೆ ಏನ್ ಇನ್ಸ್ಟ್ರಕ್ಷನ್ ಇರುತ್ತೆ ಪಾಪ ಪೊಲೀಸಲ್ಲಿರೋ ವೆಹಿಕಲ್ ಇರೋ ಪೊಲೀಸ್ಗಳು ಅದ್ರ ಮಾಡೇ ಮಾಡ್ತಾರಲ್ವಾ ಸಹಜವಾಗಿ ಸರ್ಕಾರ ಅವ್ರದ್ದಿದೆ ಅವ್ರಿಗೆ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಆ ಇನ್ಸ್ಟ್ರಕ್ಷನ್ ಪ್ರಕಾರ ಅವ್ರು ಮಾಡಿರ್ತಾರೆ ಯಾಕಷ್ಟೆಲ್ಲ ಮಾಡಿದ್ರು ಅಂತ ಅನ್ಸುತ್ತೆ ಪಲ್ಲವಿ ಅವ್ರೆ ಏನ್ ಗೊತ್ತಾ ಪಾಲಿಟಿಕ್ಸ್ ಒಂದ್ ಕಡೆ ಆದ್ರೆ ಈ ರೇಂಜಿನ ಹೇಟ್ ಪಾಲಿಟಿಕ್ಸ್ ಕರ್ನಾಟಕದಲ್ಲಿ ನಾವು ಕಂಡಿರ್ಲಿಲ್ಲ ಬಿಡಿ ಹಿಂದೆಲ್ಲ ಈಗ ಆಂಧ್ರ ಪ್ರದೇಶದಲ್ಲಿ ತಮಿಳ್ನಾಡಲ್ಲಿ ಈ ತರ ಹೇಟ್ ಪಾಲಿಟಿಕ್ಸ್ ಎತ್ತಾಕೊಂಡು ಹೋಗೋದು ಏನೋ ಸ್ವಲ್ಪ ರೌಡಿಸಮ್ ಎಲ್ಲ ತೋರಿಸೋದು ಇಂಥವೆಲ್ಲ ನಾವು ನೋಡಿದೀವಿ ಆದ್ರೆ ಕರ್ನಾಟಕದಲ್ಲಿ ಈ ತರ ಇರ್ಲಿಲ್ಲ ಪಾರ್ಟಿ ಸಿದ್ಧಾಂತ ಅಂತ ಬಂದಾಗ ಏನೋ ಮಾತಾಡೋರು ಆದ್ರೆ ಹಿಂಗ್ ಪರ್ಸನಲಿ ರಿವೆಂಜ್ ತಗೊಳ್ಳೋದು ಇಂಥದ್ದು ನಾವು ನೋಡಿಲ್ಲ ಏನ್ ಹೇಳ್ತೀರಾ ಅಲ್ಲ ಖಂಡಿತ ನೀವು ಹೇಳಿದ್ ನಿಜ ಇದಕ್ಕಿಂತ ಮುಂಚೆ ತಮಿಳ್ನಾಡಲ್ಲೆಲ್ಲ ಈ ಥರ ರೌಡಿಸಮ್ ರಾಜಕೀಯ ಪೊಲಿಟಿಕ್ಸ್ ಎಲ್ಲ ನಡೀತಿತ್ತು ಅದನ್ನ ನಾವು ಹಿಂಗೆ ವಿಡಿಯೋ ಕ್ಲಿಪ್ಪಿಂಗ್ಸೋ ಎಲ್ಲೋ ಇದರಲ್ಲಿ ನೋಡ್ತಾ ಇದ್ವಿ ಬಿಟ್ಟರೆ ಇದು ಹೆಂಗೆ ಅನಿಸ್ತು ಅನ್ಸೆ ವೈಯಕ್ತಿಕ ದ್ವೇಷನೋ ಅಥವಾ ರಾಜಕೀಯ ದ್ವೇಷನೋ
ರಾಜಕೀಯ ಅಂದಮೇಲೆ ಅವರು ಎಗರಾಡ್ತಾರೆ, ಇವರು ಕೂಗಾಡ್ತಾರೆ, ಅವ್ರವರು ಇದು ಜಗಳ ಮಾಡ್ಕೊಂತಾರೆ, ಇಲ್ಲ ಅಂತಲ್ಲ. ಆ ವಿಧಾನಸಭೆ ಪರಿಷತ್ ಒಳಗೆ ಏನು ನಡೀತು ಅದಕ್ಕೆ ಸಭಾಪತಿಗಳಿದ್ದು ಅವ್ರ ಮೇಲೆ ದೂರು ಕೊಡ್ಬೋದಿತ್ತು. ಅದನ್ನ ಬಿಟ್ಟು ಉಳ್ದಿದ್ದೆಲ್ಲ ಯಾಕೆ ಇಷ್ಟು ಮಾಡಿದ್ರು? ಅಷ್ಟೊಂದು ಜನ ನಮ್ಮ BJP MLAಗಳಿದ್ರು, MLCಗಳಿದ್ರು. ಅದ್ರ ಮಧ್ಯ ಇಷ್ಟೆಲ್ಲ ಕಣ್ ತಪ್ಪಿಸಿ ಅವ್ರನ್ನ ಕರ್ಕೊಂಡು ಹೋಗೋವಂಥದ್ದು ಏನಿತ್ತು? ಅವ್ರೇನ್ ಹೇಳ್ತಾರೆ ಇವಾಗ ಅಲ್ಲಿ ಗಲಾಟೆ ಆಗುತ್ತೆ, ಅದಕ್ಕೆ ನಾವು ಮೋಸ್ಟ್ಲಿ ಅವ್ರನ್ನ ಅದಕ್ಕೆ ಅವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋದ್ವಿ ಅಂತ ಇರ್ಬೋದು. ಅಂದ್ರೆ ಒಬ್ಬ ವ್ಯಕ್ತಿನ ಯಾವುದೇ ಒಂದು ಇಲ್ಲಿಗಲ್ ಇದರಲ್ಲಿ ಇಂಟರ್ಫಿಯರ್ ಇಲ್ದಿರೋ ಒಂದು ಮಾತು ಹೇಳಿದ್ರು ಅಂತ ಹೇಳೋದಕ್ಕೆ ಅವರು ಟೆರರಿಸ್ಟ್ನೇ ಅಷ್ಟು ರಾಜರೋಷವಾಗಿ ಕರ್ಕೊಂಡು ಹೋಗ್ತಾರೆ, ಟೆರರಿಸ್ಟಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಬಾಂಬ್ ಬ್ಲಾಸ್ಟ್ ಮಾಡಿದವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಒಂದು 5-10 ಕೊಲೆ ಮಾಡಿದವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಸರ್ಕಾರ ಕೊಡಬೇಕಾದ್ರೆ ಏನೋ ಮಾಡ್ದಿದ್ದವ್ರಿಗೆ ಒಂದು ಸಣ್ಣ ಆರೋಪದಲ್ಲಿ ಒಂದು ಕಸ್ಟಡಿಗೆ ಕೊಡ್ಬೋದಿತ್ತು ಅವ್ರನ್ನ. ಆಯ್ತು ಸರ್, ನೀವು ಇಲ್ಲಿ ಕೂತ್ಕೊಳ್ಳಿ, ಸೆಕ್ಯೂರಿಟಿ ಕೊಡ್ತೀವಿ, ಇನ್ಫಾರ್ಮ್ ಮಾಡಿದ್ವಿ. ಅಥವಾ ಏನ್ ಮಾಡ್ತಾ ಇದ್ರಿ ಪಲ್ಲವಿ ಅವ್ರ? ರಾತ್ರಿ ಆತರ ಎಲ್ಲ ಆಗ್ತಾ ಇದೆ, ಸಿಟಿ ರವಿ ಅವ್ರು ಡಿಸ್ಕನೆಕ್ಟ್ ಆಗ್ತಿದ್ದಾರೆ, ಆ ವೆಹಿಕಲ್ ಬೇರೆ ಕಡೆ ಎಲ್ಲ ಮೂವ್ ಆಗ್ತಿದೆ ಅಂತ ಗೊತ್ತಾದ ನಿಜಕ್ಕೂ ಬಹಳ ಆತಂಕ ಆಗತ್ತೆ. ಪಾಪ ಅವ್ರು ರಾಜಕಾರಣದಲ್ಲಿದ್ದಾರೆ, ನೀವು ಮನೇಲಿ ಕುಟುಂಬದ ಜವಾಬ್ದಾರಿನ ತಗೊಂಡು ಎಲ್ಲರದ್ದು ಏನೋ ಟೇಕ್ ಕೇರ್ ಮಾಡ್ತೀರಾ. ಸೊ ಏನ್ ಮಾಡ್ತಾ ಇದ್ರಿ? ಹೇಗ್ ಅನಿಸ್ತು ರಾತ್ರಿ? ಯಾವ ತರ ರಿಯಾಕ್ಟ್ ಮಾಡಿದ್ರಿ? BJP ಲೀಡರ್ಸ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ರ 12 ಗಂಟೆ ಮೇಲೆ? ಏನ್ ಮಾಡಿದ್ರಿ ನೀವು? ಮತ್ತೆ ಇಲ್ಲ, ನಾನು ಒಂದು 12 ಗಂಟೆವರೆಗೂ ಫೋನಲ್ಲಿ ಅಟ್ಲೀಸ್ಟ್ ಅವಾಗ ನಮ್ಮ ಡ್ರೈವರ್ಗಳೆಲ್ಲ ಫೋನಲ್ಲಿ ಮಾತಾಡ್ತಾ ಇದ್ರು. ಇವ್ರದ್ದು PS ಎಲ್ಲ ಫೋನಲ್ಲಿ ಲೈನಲ್ಲಿ ಇದ್ರು ಹುಡುಗರು. ಅವಾಗ ಟಚಲ್ಲಿ ಇದ್ವಿ. ಇಲ್ಲ ಕಾರ್ ಮುಂದೆ ಹೋಗ್ತಾ ಇದೆ, ನಮ್ಮ ಹಿಂದೆ ಇದೀವಿ ಅಂತ ಹೇಳಿದ್ರು. 2 ಗಂಟೆ ಮೇಲೆ ನನ್ಗೆ ನಿದ್ದೆ ಬಂದಿರಲಿಲ್ಲ. 2 ಗಂಟೆ ಮೇಲೆ ನಾನು ಇವ್ರಿಗೆ ಫೋನ್ ಮಾಡಿದಾಗ ಇವ್ರು ಫೋನ್ ಎತ್ತಲಿಲ್ಲ. ಆಮೇಲೆ ಒಂದು 2:45-3 ಗಂಟೆಲಿ ನನಗೆ ಫೋನ್ ಮಾಡಿದ್ರು ವಾಪಸ್. 2 ಸೆಕೆಂಡ್, ಯಾಕೆ ಇನ್ನೂ ಮಲಗಿಲ್ಲ, ನೀನು ಮಲ್ಕೋ ಅಂತ ಹೇಳಿದ್ರು. ಸೊ ನಾನು ಅವಾಗ ನನಗೆ ತಲೆಗೆ ಹೊಳ್ದಿದ್ದು ನೀವು ಎಲ್ಲಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು. ಸೊ ಒಂದು ಕೆಲಸ ಮಾಡಿ, ನೀವು ಒಂದು ಲೈವ್ ಲೊಕೇಶನ್ ಶೇರ್ ಮಾಡಿ ಅಂತ ಹೇಳಿದೆ. ಸೊ ಅವ್ರು ಕರೆಂಟ್ ಲೊಕೇಶನ್ ಶೇರ್ ಮಾಡಿದ್ರು. ಇಲ್ಲ ಬೇಡ, ಮತ್ತೆ ಲೈವ್ ಲೊಕೇಶನ್ನೇ ಅಂತಲೇ ನಾನು ಸ್ಟ್ರೆಸ್ ಮಾಡಿ ಹೇಳಿದಾಗ ಅವ್ರು ಲೈವ್ ಲೊಕೇಶನ್ ಕಳಿಸಿದ್ರು. ನಾನು ಆ ಲೈವ್ ಲೊಕೇಶನ್ನ ಅವಾಗವಾಗ ನೋಡ್ತಾನೆ ಇದ್ದೆ. ಸ್ಲೋ ಆಗಿ ಒಂದಿಷ್ಟು ಕಡೆ ಸ್ಲೋ ಆಗಿ ಮೂವ್ ಆಗ್ತಿತ್ತು. ಹೈವೇ ರೋಡ್ ಬಿಟ್ಟು ಎಲ್ಲ ಸಬ್ ರೋಡ್ಸ್, ಏನೇನು ಮಡ್ ರೋಡ್ ಇರುತ್ತೆ ಆ ಥರ ಇಂಟೀರಿಯರ್ ರೋಡ್ಸಲ್ಲಿ ಕಾರ್ ಪಾಸ್ ಆಗ್ತಾ ಇತ್ತು. ಅಲ್ಲೆಲ್ಲೋ ಸ್ವಲ್ಪ ಹೊತ್ತು ನಿಲ್ಸೋರು ಅಥವಾ ಮುಂದಕ್ಕೆ ಹೋಗೋದು, ಮತ್ತೆಲ್ಲೋ ಹೋಗಿ ಒಂದು ಡ್ಯಾಮ್ ಹತ್ರ ಏನೋ ತೋರಿಸ್ತಾ ಇತ್ತು, ನೀರಿಂದೇನೋ ಒಂದು ಕೆರೆ ಆ ಥರ ಏನೋ ಅಲ್ಲಿ. ಆಮೇಲೆ ಯಾವುದೋ ಒಂದು ದೇವಸ್ಥಾನ ಹಿಂದೆ ಎಲ್ಲೋ ನಿಂತಿರೋದು ತೋರಿಸ್ತಾ ಇತ್ತು. ಒಂದು ಎಂಥದೋ ಫಾರ್ಮ್ ಹೌಸ್ ಅಂತ ಏನೋ ಒಂದು ಬರ್ತಾ ಇತ್ತು. ಆ ಥರದ್ದೆಲ್ಲ ಪಿಕ್ಚರ್ಸ್ಗಳನ್ನ ನಾವು ನೋಡ್ತಾ ಇದ್ದೆ ಬಿಟ್ರೆ. ಆಮೇಲೆ ನನಗೂ ಅನಿಸ್ತಿತ್ತು ಇಷ್ಟು ರಾತ್ರಿಲಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡೋದು, ಯಾರಿಗೆ ಕೇಳೋದು ಅಂತ. ಸೊ ಆಮೇಲೆ ಒಂದು 4 ಗಂಟೆವರೆಗೂ ನಾನು ಎಚ್ಚರ ಇದೆ. ಆಮೇಲೆ ಯಾವಾಗಲೂ ನಿದ್ದೆ ಬಂದು ಬೆಳಗ್ಗೆ ಮತ್ತೆ 6 ಗಂಟೆಗೆ ಎದ್ದು ಕೇಳೋ ಅಷ್ಟೊತ್ತಿಗೆ ಅದೇ ಇನ್ನೊಂದು ಅರ್ಧ ಗಂಟೆಲಿ ಕರ್ಕೊಬರ್ತಾರೆ ಅಂತ ಹೇಳಿದ್ರು. ಬೇರೆ ಯಾರೋ ಒಂದಿಷ್ಟು ಹುಡುಗರು ಹೋಗಿದ್ದಾರೆ ಅಲ್ಲಿಗೆ ಅಂತ ಹೇಳಿದ್ರು. ಆವಾಗ ಸ್ವಲ್ಪ ಧೈರ್ಯ ಬಂದಾಗಾಯ್ತು. ಆಮೇಲೆ ನನಗೆ ಅಧ್ಯಕ್ಷರು ಅಶೋಕಣ್ಣ ಎಲ್ಲ ನಮ್ಗೆ ಫೋನ್ ಮಾಡಿ ಮಾತಾಡಿದ್ರು. ಓಕೆ, DK ಶಿವಕುಮಾರ್ ಅವರು ಇನ್ನೊಂದು ವಿಚಾರ ಹೇಳಿದ್ರು. ಜಯಮಾಲಾ ವಿರುದ್ಧನೂ ಇದೇ ತರ ಮಾತಾಡಿದ್ರು, ಹಿಂದೆ ಸಿದ್ದರಾಮಯ್ಯ ವಿರುದ್ಧನೂ ಇದೇ ತರ ಮಾತಾಡಿದ್ರು. ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಮತ್ತೆ ಏನೇ ಆದ್ರೂನು ಅವ್ರಿಗೆ ಹೊಟ್ಟೆ ನೋವಾದ್ರೂ ನಾನೇ ಕಾರಣ ಅಂತ ಹೇಳ್ಬಿಡ್ತಾರೆ, ಸುಮ್ಮನೆ ಹೇಳ್ಬಿಡ್ತಾರೆ. CT ರವಿ ತಾವು ಅಸಭ್ಯವಾಗಿ ಅಶ್ಲೀಲವಾಗಿ ಮಾತಾಡಿ ಅವ್ರ ತಪ್ಪನ್ನು ಮುಚ್ಕೊಳ್ಳೋಕೆ ಹಿಂಗೆಲ್ಲ ಹೇಳಿದ್ರು ಅಂತ DK ಶಿವಕುಮಾರ್ ಆರೋಪ ಮಾಡ್ತಾರೆ. ಅವ್ರು ಆರೋಪ ಮಾಡಬೇಕು, ಮಾಡ್ತಾರೆ. ಅವ್ರು ಹಂಗಾಗಿ ಎಲ್ಲ ಒಳ್ಳೆದೇನೆ ಮಾತಾಡಿದಾರ. ಹಾಗಿದ್ರೆ ಅವರು ರಾಜಕೀಯದಲ್ಲೇ ಇದಾರಲ್ಲ, ಅವ್ರ ಹಿರಿಯರು, ಅನುಭವ ಜಾಸ್ತಿ ಇದೆಯಲ್ಲ, ಅವರು ಎಲ್ಲ ಇದೇ ಥರ ಒಳ್ಳೆದನ್ನೇ ಮಾತಾಡಿದಾರ. ಹಂಗಾರೆ ರಾಜಕಾರಣದಲ್ಲಿ ಇದ್ಕೊಂಡು ಅವರೆಲ್ಲ ಮಾತಾಡಿರೋದು ಏನು ತಪ್ಪೇ ಇಲ್ವಾ ಅವ್ರಿಗೆ? ಈಗ ನಾವು ಅವ್ರನ್ನ ಯಾರನ್ನ ಪ್ರಶ್ನೆ ಕೇಳೋದು? ಈಗ ನಾವು ಅವರು ತುಂಬ ದೊಡ್ಡ ಮನುಷ್ಯರೋದ್ರಿಂದ ಅವ್ರ ಹತ್ರ ಹೋಗಿ ನಾವೇನು ಪ್ರಶ್ನೆ ಕೇಳೋಕ್ಕಾಗಲ್ಲ. ಸೊ ನಾವು ಯಾರನ್ನು ಕೇಳಬೇಕು? ಈಗ ನಾವೇನು ನೀವು ಮಾಧ್ಯಮದಲ್ಲಿ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಬೇಕು ಬಿಟ್ರೆ ಅವ್ರ ಆರೋಪ ಮಾಡೇ ಮಾಡ್ತಾರೆ ಖಂಡಿತವಾಗಿ. ತಮ್ಮ ತಪ್ಪನ್ನ ಮುಚ್ಕೊಳ್ಳೋಕೆ ಪೊಲೀಸರ ವಿರುದ್ಧ ಇಷ್ಟೆಲ್ಲ ಡ್ರಾಮಾ ಮಾಡ್ತಿದ್ದಾರೆ CT ರವಿ. ಅವ್ರು ತಮ್ಮ ಆತ್ಮಸಾಕ್ಷಿಯನ್ನ ಕೇಳ್ಕೊಳ್ಳಿ ಅಂತ ಹೇಳಿದ್ರು DK ಶಿವಕುಮಾರ್. ಡ್ರಾಮಾ ಯಾಕೆ ಮಾಡೋದು? ಅವ್ರು ಕರ್ಕೊಂಡು ಹೋಗಿರೋದೇ ಸತ್ಯ ಇದ್ದ ಮೇಲೆ ಡ್ರಾಮಾ ಮಾಡೋ ಅಂಥದ್ದು ಏನಿದೆ? ಯಾವುದೋ ಒಂದು ಸ್ಟೇಷನಲ್ಲಿ ಕೂರಿಸ್ಬಿಟ್ಟು ಬೆಳಗ್ಗೆ ನಿಮಗೆ FIR ಆಗಿದೆ ಅಂತ ಕಾಪಿನ ಅವ್ರಿಗೆ ಕೊಟ್ಬಿಟ್ಟು ಮ್ಯಾಜಿಸ್ಟ್ರೇಟ್ರು ಬೆಳಗ್ಗೆ ಸಿಗ್ತಾರೆ, ನಾನು ಬೆಳಗ್ಗೆ ನಿಮ್ಮನ್ನು ಮ್ಯಾಜಿಸ್ಟ್ರೇಟ್ರ ಮುಂದೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರೆ ಈ ಡ್ರಾಮಾ ಯಾಕೆ ಬೇಕಿತ್ತು? ಅಂದರೆ ಇವ್ರು ಹೇಳೋ ಲೆಕ್ಕ ಹೆಂಗಿದೆ ಅಂತಂದರೆ ಇವರೇ ಪೊಲೀಸರಿಗೆ ಹೇಳಿ ನನ್ನಲ್ಲೆಲ್ಲ ಕರ್ಕೊಂಡು ಹೋಗಿ ಕತ್ಲೇಲಿ ಅಂತ ಹೇಳಿದ್ದಾರೆ ಅಂತ ನೀವು ಅಂತೀರಾ? ಅಷ್ಟು ಸತ್ಯತೆ ಕಣ್ಮುಂದೆ ಇದೆ. ಇವರೇ ನಮ್ಮ ವೆಹಿಕಲ್ನ ಡಿಸ್ಲೊಕೇಟ್ ಮಾಡಿಸಿ ಅಲ್ಲಿ ಯಾವುದೋ ಒಂದು ಚೆಕ್ ಪೋಸ್ಟಲ್ಲಿ ಕಾರ್ಗಳನ್ನು ನಿಲ್ಲಿಸಿ K18 ವೆಹಿಕಲ್ ಯಾಕೆ ಇಲ್ಲಿ ಬರ್ತಾ ಇದೆ, ಡಾಕ್ಯುಮೆಂಟ್ಸ್ ತೋರಿಸಿ, ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ ಅಂತ ಇವ್ರನ್ನ ಪೊಲೀಸ್ ಕಾರ್ ಸ್ವಲ್ಪ ದೂರ ಮುಂದೆ ಹೋಗೋವರೆಗೂ ಇವ್ರನ್ನ ಅಲ್ಲೇ ಹೋಲ್ಡ್ ಮಾಡಿ ಇಟ್ಟಿದ್ದಾರೆ. ಅಂದರೆ ನೀವು ಈಗ ಹೆಂಗೆ ಅನ್ಸುತ್ತೆ ಅಂತಂದರೆ ತಿರುಗಿ ಎಲ್ಲ ಆರೋಪನ CT ರವಿ ಮೇಲೆ ಹಾಕಬೇಕು ಅನ್ನೋ ಥರ ಇದೆ.
ನೀವೇ ಕರ್ಕೊಂಡೋಗಿ ನಮ್ಮನ್ನೇ ನೀನು ಅಷ್ಟು ದೂರ ಕರ್ಕೊಂಡೋಗು ಕತ್ಲೆಯಲ್ಲಿ ಕರ್ಕೊಂಡೋಗು ಅಂತ ಯಾರಾದ್ರೂ ಹೇಳ್ತಾರ ಹೇಳಿ ನೋಡೋಣ. ಅವ್ರು ಹೇಳ್ತಾ ಇದ್ರಲ್ಲ ಪೊಲೀಸರಿಗೆ ಕಂಟಿನ್ಯೂಸ್ ಫೋನ್ ಬರ್ತಾ ಇತ್ತು, ಅವ್ರವ್ರ ಪಾಡಿಗೆ ಅವ್ರು ಮಾತಾಡ್ತಿದ್ರು. ಮೇಲ್ ಏನ್ ಇನ್ಸ್ಟ್ರಕ್ಷನ್ ಇರುತ್ತೆ ಪಾಪ ಪೊಲೀಸಲ್ಲಿರೋ ವೆಹಿಕಲ್ ಇರೋ ಪೊಲೀಸ್ಗಳು ಅದ್ರ ಮಾಡೇ ಮಾಡ್ತಾರಲ್ವಾ. ಸಹಜವಾಗಿ ಸರ್ಕಾರ ಅವ್ರದ್ದಿದೆ, ಅವ್ರಿಗೆ ಏನ್ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಆ ಇನ್ಸ್ಟ್ರಕ್ಷನ್ ಪ್ರಕಾರ ಅವ್ರು ಮಾಡಿರ್ತಾರೆ. ಯಾಕೆ ಅಷ್ಟೆಲ್ಲ ಮಾಡಿದ್ರು ಅಂತ ಅನ್ಸುತ್ತೆ ಪಲ್ಲವಿ ಅವ್ರೆ? ಏನ್ ಗೊತ್ತಾ, ಪಾಲಿಟಿಕ್ಸ್ ಒಂದ್ ಕಡೆ, ಆದ್ರೆ ಈ ರೇಂಜಿನ ಹೇಟ್ ಪಾಲಿಟಿಕ್ಸ್ ಕರ್ನಾಟಕದಲ್ಲಿ ನಾವು ಕಂಡಿರ್ಲಿಲ್ಲ ಬಿಡಿ. ಹಿಂದೆಲ್ಲ ಈಗ ಆಂಧ್ರ ಪ್ರದೇಶದಲ್ಲಿ, ತಮಿಳ್ನಾಡಲ್ಲಿ ಈ ತರ ಹೇಟ್ ಪಾಲಿಟಿಕ್ಸ್ ಎತ್ತಾಕೊಂಡು ಹೋಗೋದು, ಏನೋ ಸ್ವಲ್ಪ ರೌಡಿಸಮ್ ಎಲ್ಲ ತೋರಿಸೋದು, ಇಂಥವೆಲ್ಲ ನಾವು ನೋಡಿದೀವಿ. ಆದ್ರೆ ಕರ್ನಾಟಕದಲ್ಲಿ ಈ ತರ ಇರ್ಲಿಲ್ಲ. ಪಾರ್ಟಿ ಸಿದ್ಧಾಂತ ಅಂತ ಬಂದಾಗ ಏನೋ ಮಾತಾಡೋರು, ಆದ್ರೆ ಹಿಂಗ್ ಪರ್ಸನಲಿ ರಿವೆಂಜ್ ತಗೊಳ್ಳೋದು ಇಂಥದ್ದು ನಾವು ನೋಡಿಲ್ಲ. ಏನ್ ಹೇಳ್ತೀರಾ? ಅಲ್ಲ, ಖಂಡಿತ ನೀವ್ ಹೇಳಿದ್ ನಿಜ. ಇದಕ್ಕಿಂತ ಮುಂಚೆ ತಮಿಳ್ನಾಡಲ್ಲೆಲ್ಲ ಈ ಥರ ರೌಡಿಸಮ್, ರಾಜಕೀಯ, ಪೊಲಿಟಿಕ್ಸ್ ಎಲ್ಲ ನಡೀತಿತ್ತು. ಅದನ್ನ ನಾವು ಹಿಂಗೆ ವಿಡಿಯೋ ಕ್ಲಿಪ್ಪಿಂಗ್ಸು ಎಲ್ಲೋ ಇದರಲ್ಲಿ ನೋಡ್ತಾ ಇದ್ವಿ ಬಿಟ್ರೆ, ಇದು ಹೆಂಗೆ ಅನಿಸ್ತು ಅನ್ಸೆ ವೈಯಕ್ತಿಕ ದ್ವೇಷನೋ ಅಥವಾ ರಾಜಕೀಯ ದ್ವೇಷನೋ. ರಾಜಕೀಯ ಅಂದಮೇಲೆ ಅವರು ಎಗರಾಡ್ತಾರೆ, ಇವರು ಕೂಗಾಡ್ತಾರೆ, ಅವರವರು ಇದು ಜಗಳ ಮಾಡ್ಕೊಂತಾರೆ, ಇಲ್ಲ ಅಂತಲ್ಲ. ಆ ವಿಧಾನಸಭೆ ಪರಿಷತ್ ಒಳಗೆ ಏನು ನಡೀತು ಅದಕ್ಕೆ ಸಭಾಪತಿಗಳಿದ್ದು ಅವ್ರ ಮೇಲೆ ದೂರು ಕೊಡ್ಬೋದಿತ್ತು. ಅದನ್ನ ಬಿಟ್ಟು ಉಳ್ದಿದ್ದೆಲ್ಲ ಯಾಕೆ ಇಷ್ಟು ಮಾಡಿದ್ರು? ಅಷ್ಟೊಂದು ಜನ ನಮ್ಮ BJP MLAಗಳಿದ್ರು, MLCಗಳಿದ್ರು. ಅದ್ರ ಮಧ್ಯೆ ಇಷ್ಟೆಲ್ಲ ಕಣ್ ತಪ್ಪಿಸಿ ಅವ್ರನ್ನ ಕರ್ಕೊಂಡು ಹೋಗೋವಂಥದ್ದು ಏನಿತ್ತು? ಅವ್ರೇನ್ ಹೇಳ್ತಾರೆ ಇವಾಗ ಅಲ್ಲಿ ಗಲಾಟೆ ಆಗುತ್ತೆ, ಅದಕ್ಕೆ ನಾವು ಮೋಸ್ಟ್ಲಿ ಅದಕ್ಕೆ ಅವ್ರನ್ನ ಬೇರೆ ಕಡೆ ಕರ್ಕೊಂಡು ಹೋದ್ವಿ ಅಂತ ಇರ್ಬೋದು. ಅಂದ್ರೆ ಒಬ್ಬ ವ್ಯಕ್ತಿನ ಯಾವುದೇ ಒಂದು ಇಲ್ಲಿಗಲ್ ಇದರಲ್ಲಿ ಇಂಟರ್ಫಿಯರ್ ಇಲ್ದಿರೋ ಒಂದು ಮಾತು ಹೇಳಿದ್ರು ಅಂತ ಹೇಳೋದಕ್ಕೆ ಅವರು ಟೆರರಿಸ್ಟ್ನೇ ಅಷ್ಟು ರಾಜರೋಷವಾಗಿ ಕರ್ಕೊಂಡು ಹೋಗ್ತಾರೆ, ಟೆರರಿಸ್ಟಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಬಾಂಬ್ ಬ್ಲಾಸ್ಟ್ ಮಾಡಿದವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ, ಒಂದು 5-10 ಕೊಲೆ ಮಾಡಿದವ್ರಿಗೆ ಅಷ್ಟು ಇಂಪಾರ್ಟೆನ್ಸ್ ಸರ್ಕಾರ ಕೊಡಬೇಕಾದ್ರೆ ಏನೂ ಮಾಡ್ದಿದ್ದವ್ರಿಗೆ ಒಂದು ಸಣ್ಣ ಆರೋಪದಲ್ಲಿ ಒಂದು ಕಸ್ಟಡಿಗೆ ಕೊಡ್ಬೋದಿತ್ತು ಅವ್ರನ್ನ. ಆಯ್ತು ಸರ್, ನೀವು ಇಲ್ಲಿ ಕೂತ್ಕೊಳ್ಳಿ, ಸೆಕ್ಯೂರಿಟಿ ಕೊಡ್ತೀವಿ, ಅಶೋಕಣ್ಣ ಇನ್ಫಾರ್ಮ್ ಮಾಡಿದ್ವಿ